ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನಲ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ಈ ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ರೇಖಿಯಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಎನ್ರೋಲ್ ಆಗಬೇಕು ಅಂತ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಎನ್ರೋಲ್ ಆಗಬಹುದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಈ ಕಾರ್ಡ್ ಬರ್ತಾ ಇದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ನಿಮಗೆ ಸ್ವಲ್ಪ ಸ್ಟೇಬಲ್ ಆಗಿ ಅವರ ಒಂದು ಕೆರಿಯರ್ ಲೈಫಲ್ಲೋ ಅಥವಾ ಅವರ ಒಂದು ಪರ್ಸ್ನಲ್ ಲೈಫಲ್ಲೋ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಅಂದರೆ ಅವ್ರದ್ದೇ ಆದಂಥ ಒಂದು ಸ್ಥಾನ, ಮಾನ, ಗೌರವ ಅನ್ನುವಂಥದ್ದು ಈ ಒಂದು ಸೊಸೈಟಿಯಲ್ಲಿ ಈ ಪರ್ಸನ್ಗೆ ಇದೆ. ಅವ್ರದ್ದೇ ಆದಂಥ ಒಂದು ರೆಕಗ್ನೈಸೇಷನ್ ಇದೆ. ಸೊ ಈ ಪರ್ಸನ್ ಅವರ ಒಂದು ರೆಸ್ಪೆಕ್ಟನ್ನ ಡೌನ್ ಮಾಡ್ಕೊಳ್ಳೋ ಅಂಥ ಯಾವುದೇ ಕೆಲಸನೂ ಈ ಪರ್ಸನ್ ಮಾಡಲ್ಲ. ಅಂದರೆ ಅವರ ಜೀವನದಲ್ಲಿ ಅವರ ಕೆರಿಯರ್ ಆಗಿರ್ಬೋದು ಅಥವಾ ಅವರ ಸೆಲ್ಫ್ ರೆಸ್ಪೆಕ್ಟ್ ಆಗಿರ್ಬೋದು, ಇದಕ್ಕಾಗಿ ಬದುಕುವಂಥ ಪರ್ಸನ್ ಇವರು ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಅವ್ರಿಗೆ ಏನೇ ಆದ್ರೂ ಅವರ ಸೆಲ್ಫ್ ರೆಸ್ಪೆಕ್ಟ್ ಡೌನ್ ಆಗಬಾರ್ದು ಅನ್ನೋವಂಥ ಒಂದು ಮೈಂಡ್ಸೆಟ್ ಇರೋವಂತಹ ವ್ಯಕ್ತಿ ಅಂತ ಇವರು ಕಾಣಿಸ್ತಾ ಇದ್ದಾರೆ. ಈ ರಾಶಿಯವ್ರ ಎನರ್ಜಿ ನೋಡ್ತಿದ್ರೆ ಇದು ಕನ್ಯಾ ರಾಶಿ ಥರ ಫೀಲ್ ಆಗ್ತಾ ಇದೆ ನಾನು ಪಿಕ್ ಮಾಡ್ತಿರೋ ಎನರ್ಜಿ. ಸೊ ನೋಡೋಣ. ಓಕೆ, ಸೊ ಕಾರ್ಡ್ 7 ಆಫ್ ಕಪ್ಸ್ ಬಂದಿದೆ. 7 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ನು ಮೇಲ್ನೋಟಕ್ಕೆ ಮಾತ್ರ ಅವರ ಜೀವನದಲ್ಲಿ ತುಂಬ ರಫ್ ಟಫ್ ಆಗಿರೋ ಥರ ಅವರ ಒಂದು ಕೆರಿಯರ್ ಆಗಿರ್ಬೋದು ಅಥವಾ ಅವರ ಒಂದು ನೇಚರ್ ಆಗಿರ್ಬೋದು ಈ ಥರ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಆ ಥರ ಇನ್ಸೈಡ್ ಈ ಥರ ಇಲ್ಲ. ಅವ್ರ ಮೇಲ್ನೋಟಕ್ಕೆ ಮಾತ್ರ ದೇ ಆರ್ ಲೈಕ್ ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಅನ್ನೋ ಥರ. ಬಟ್ ಮನಸ್ಸು ಮಾತ್ರ ತುಂಬ ವೀಕ್ ಇರುತ್ತೆ, ತುಂಬ ಚಂಚಲ ಮನಸ್ಸು, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಮೈಂಡ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಇವತ್ತಿರೋ ಹಾಗೆ ನಾಳೆ ಇರಲ್ಲ ಮೈಂಡ್ ಸೆಟ್. ಇವತ್ತು ನಿಮ್ಮ ಹತ್ರ ಹೇಗಿದೆಯಾ, ಚೆನ್ನಾಗಿದೆಯಾ ಈ ಥರ ಮಾತಾಡಿರೋರು ನಾಳೆ ಅಷ್ಟೊತ್ತಿಗೆ ಹಾಂ ಹೇಳು ಹೋಗು ಈ ಥರ ಆಗೋಗ್ಬಿಟ್ಟಿರ್ತಾರೆ. ಸೊ ಈ ಪರ್ಸನ್ ಒಂಥರ ಮೇಲ್ನೋಟಕ್ಕೆ ಕಾಣಿಸೋ ಹಾಗೆ ಮನಸ್ಥಿತಿ ಅವ್ರದ್ದು ಒಂದೇ ಥರ ಇರಲ್ಲ. ಅವರ ಮೈಂಡ್ಸೆಟ್ ಯಾವಾಗಲೂ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ, ಕನ್ಫ್ಯೂಷನಲ್ಲಿ ಇದ್ದೇ ಇರ್ತಾರೆ. ಇವತ್ತು ಅವ್ರಿಗೆ ಖುಷಿ ಕೊಡುವಂತಹ ವಿಚಾರ ನಾಳೆ ಅವ್ರಿಗೆ ಖುಷಿ ಕೊಡಲ್ಲ. ಈ ಥರದ ಮನಸ್ಥಿತಿ ಇರುವಂತಹ ಪರ್ಸನ್ ಇವರು. ಸೊ ಅವರು ನಿಮಗೆ ಅವರು ಶೋ ಮಾಡ್ತಾ ಇರೋವಂಥ ಮೇಲ್ನೋಟ ಮಾತ್ರ ಅವ್ರು ತುಂಬ ಸ್ಟೇಬಲ್ ಆಗಿದ್ದಾರೆ, ಅವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂತ. ಆದರೆ ಇನ್ಸೈಡ್ ಅವರ ಮನಸ್ಸು ತುಂಬಾ ಚಂಚಲ ಇದೆ. ಅವ್ರಿಗೆ ಯಾವುದ್ರ ಮೇಲೂ ಡೆಡಿಕೇಟ್ ಮಾಡೋದಕ್ಕಾಗ್ತಿಲ್ಲ, ಯಾವುದ್ರ ಮೇಲೂ ಫೋಕಸ್ ಮಾಡೋದಕ್ಕಾಗ್ತಾ ಇಲ್ಲ ಅವರ ಜೀವನದಲ್ಲಿ. ಲೈಕ್ ಈ ಪರ್ಸನ್ ಅವರ ಕೆರಿಯರಲ್ಲೇ ಅವರು ತುಂಬ ಎಫರ್ಟ್ಸ್ನ ಹಾಕ್ತಾ ಇದ್ದಾರೆ, ಅವರ ಪರ್ಸ್ನಲ್ ಲೈಫಲ್ಲಿ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ಎಲ್ಲೂ ಕೂಡ ಖುಷಿನ ಹುಡ್ಕೋದಕ್ಕೆ ಹೋಗ್ತಾರೆ. ಆ ಖುಷಿ ಅನ್ನುವಂಥದ್ದು ಈ ಪರ್ಸನ್ ಲೈಫಲ್ಲಿ ಸಿಗ್ತಾ ಇಲ್ಲ ಪ್ರೆಸೆಂಟ್. ಆ್ಯಂಡ್ ಫಿನಾನ್ಷಿಯಲಿ ಆ ಪರ್ಸನ್ ಮೇಲ್ನೋಟಕ್ಕೆ ತುಂಬ ಸ್ಟೇಬಲ್ ಆಗಿರೋ ಥರ ಕಾಣಿಸುತ್ತೆ. ಬಟ್ ಒಳಗಡೆ ತುಂಬ EMI ಮತ್ತು ಲೋನ್ ಕಟ್ಟೋದು ಮತ್ತು ಸಾಲ ತೀರಿಸೋದು ಅಥವಾ ಫಿನಾನ್ಷಿಯಲಿ ಏನೋ ಒಂಥರ ಇನ್ಸ್ಟೇಬಲ್ ಆಗಿರ್ತಾರೆ. ಬಟ್ ಅದ್ರ ಬಗ್ಗೆ ಅವರು ಫೋಕಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಆದರೆ ತುಂಬ ಬೇಗ ಡಿಸ್ಟರ್ಬ್ ಆಗಿ ಹೋಗ್ತಾರೆ. ಸೊ ಈ ಪರ್ಸನ್ ಒಂಥರ ಚಂಚಲ ಮನಸ್ಥಿತಿ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಆ ಥರ ಇದ್ದಾರೆ ಈ ಪರ್ಸನ್ ಅಂತ ಕಾಣಿಸ್ತಾ ಇದೆ. ಅವರು ನಿಮ್ಮ ಕಡೆ ಒಂದು ಡೆಡಿಕೇಶನ್ ಆಗಿ ಫೋಕಸ್ ಆಗಿ ನಿಮಗೆ ಟೈಮ್ ಕೊಡೋದಕ್ಕೆ ಅವ್ರಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಅಂದರೆ ಆ ಪರ್ಸನ್ ಅವರ ಕಂಪ್ಲೀಟ್ ಎಫರ್ಟ್ಸ್ನ ಅವರು ಶೋ ಆಫ್ ಮಾಡೋದ್ರಲ್ಲಿ ಕಳೀತಾ ಇದ್ದಾರೆ, ಅವರ ರೆಸ್ಪೆಕ್ಟ್ನ ಉಳಿಸ್ಕೊಳ್ಳೋದ್ರಲ್ಲಿ ಕಳೀತಾ ಇದ್ದಾರೆ. ಅವ್ರಿಗೆ ಸಿಗಬೇಕಾಗಿರೋ ಅಂತಹ ಗೌರವ ಅವ್ರಿಗೆ ಸಿಗಬೇಕು ಅಂತ ಅಂದ್ಬಿಟ್ಟು ಅದಕ್ಕಾಗಿ ಎಫರ್ಟ್ಸ್ ಹಾಕ್ತಿದ್ದಾರೆ. ಅಂದರೆ ಪ್ರೀತಿ ಇದ್ರೂ ಕೂಡ ಆ ಪರ್ಸನ್ ಅದನ್ನು ಹೋಲ್ಡ್ ಮಾಡ್ತಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ. ಅದನ್ನು ಆ ಪರ್ಸನ್ ಶೋ ಆಫ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ಯಾಕೆ ಶೋ ಆಫ್ ಮಾಡ್ತಿಲ್ಲ ಅಂದರೆ ಅವರ ಘನತೆ ಗೌರವಕ್ಕೆ ಧಕ್ಕೆ ಬಂದರೆ ಆ ಪರ್ಸನ್ ಇರಲ್ಲ. ನಿಮ್ಮ ಹತ್ರ ಆ ಪರ್ಸನ್ ಬಂದು ಮಾತಾಡಿ ಅಥವಾ ಅವರ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡು ನಿಮ್ಮನ್ನ ತುಂಬ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಯಾವತ್ತೋ ಒಂದಿನ ಅದು ಅವ್ರಿಗೆ ಥ್ರೆಟ್. ಸೊ ಹಾಗಾಗಿ ಈ ಪರ್ಸನ್ ಏನು ಮಾಡ್ತಾರೆ, ಆದಷ್ಟು ನಿಮ್ಮಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾರೆ. ಎಷ್ಟೇ ದೂರ ಇರಲಿ ಮನಸ್ಸು ಚಂಚಲ ಇರುತ್ತೆ, ನಿಮ್ಮನ್ನ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಫೀಲ್ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಅವರ ಒಂದು ಮನಸ್ಥಿತಿ ಇಲ್ಲಿ ನೋಡ್ತಿದ್ರೆ ದೇ ಆರ್ ಲೈಕ್ ಮೇಲ್ನೋಟಕ್ಕೆ ಇರೋ ಹಾಗೆ ಅವರು ಇಲ್ಲ. ಅವರು ಜೀವನನ ಅವರು ಜೀವಿಸ್ತಾ ಇಲ್ಲ. ಜೀವನನ ಜೀವಿಸೋದೇ ಇಂಪಾರ್ಟೆಂಟ್. ಬಟ್ ಅವರು ಈ ಒಂದು ಪ್ರಪಂಚದಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ. ಈ ಒಂದು ಆರ್ಟಿಫಿಷಿಯಲ್ನೆಸ್ಸಲ್ಲಿ ಆ ಪರ್ಸನ್ ಬಿದೋಗಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅವರ ಎನರ್ಜಿ ಸ್ಟಿಲ್ ನಿಮ್ಮ ಮೇಲೆ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ,
ಓಕೆ, ಟೆಂಪ್ರೆನ್ಸ್ ಕಾರ್ಡ್ ಇತ್ತೀಚೆಗೆ ತುಂಬ ಕಾಣಿಸ್ತಾ ಇರೋವಂಥ ಕಾರ್ಡ್ ನನಗೆ ಟೆಂಪ್ರೆನ್ಸ್ ಅಂತ ಅಂದರೆ ಆ ಪರ್ಸನ್ನ ತುಂಬ ತಾಳ್ಮೆಯಿಂದ ಪೇಷನ್ಸಿಂದ ಸ್ಲೋ ಆಗಿ ರಿಲೇಷನ್ಶಿಪ್ನ ತೊಗೊಂಡೋಗ್ಬೇಕು ಅಂತ ಅಂದ್ಕೊಳ್ತಾರೆ ಹೊರತು ಹರಿಬರಿಯಲ್ಲಿ ಇವತ್ತೇ ನಾನು ಅವ್ರನ್ನ ಮೀಟ್ ಮಾಡಿಬಿಡಬೇಕು ಅಥವಾ ಇವತ್ತೇ ನಾನು ಆ ಪರ್ಸನ್ಗೆ ಕಾಲ್ ಮಾಡಬೇಕು ಆ ಥರ ಅಲ್ಲ. ತಾಳ್ಮೆಯಿಂದ ಯೋಚನೆ ಮಾಡಿ ಯಾವ ಟೈಮಲ್ಲಿ ಮಾತಾಡಬೇಕು, ಯಾವ ಟೈಮಲ್ಲಿ ಮಾತಾಡಿದ್ರೆ ಅವ್ರಿಗೂ ಪ್ರಾಬ್ಲಮ್ ಅಲ್ಲ, ನಿಮಗೂ ಪ್ರಾಬ್ಲಮ್ ಅಲ್ಲ, ಯಾವ ಟೈಮಲ್ಲಿ ನಾವಿಬ್ಬರು ಕ್ಲೋಸ್ ಆಗ್ಬೋದು, ಈ ಥರ ಯೋಚನೆ ಮಾಡ್ತಾ ಆ ಪರ್ಸನ್ ಅವರ ಲೈಫ್ನ ತಳ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಯಾವುದೇ ಒಂದು ಡಿಸಿಷನ್ನು ಕೂಡ ಈ ಪರ್ಸನ್ ರಶ್ ಆಗಿ ತೊಗೊಳೋದಕ್ಕೆ ಇಷ್ಟಪಡ್ತಿಲ್ಲ. ಅವರು ಓವರ್ ಥಿಂಕ್ ಮಾಡ್ತಿದ್ದಾರೆ. ಆದರೆ ಆ ಓವರ್ ಥಿಂಕಲ್ಲೂ ಕೂಡ ತಾಳ್ಮೆಯಿಂದ ಮುಂದೆ ರಿಲೇಷನ್ಶಿಪ್ನ ಹೇಗೆ ತೊಗೊಂಡು ಹೋಗ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಓಕೆ, ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಕಾರ್ಡ್ ಟೆಂಪ್ರೆನ್ಸ್ ಅಂತ ಅಂದರೆ ಸ್ಲೋ ರಿಸಲ್ಟ್ ಇರ್ಬೋದು, ಬಟ್ ರಿಸಲ್ಟ್ ಮಾತ್ರ ಪಾಸಿಟಿವ್ ಆಗೇ ಇರುತ್ತೆ ಅಂತ ಅಂದ್ಬಿಟ್ಟು ಅರ್ಥ. ಸೊ ಇನ್ನು ಆ ಪರ್ಸನ್ ನಿಮ್ಮ ಬಗ್ಗೆ ಇಟ್ಸ್ ಅ 4 ಆಫ್ ವಾಂಡ್ಸ್. ಆ ಪರ್ಸನ್ ನಿಮ್ಮನ್ನ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ನೀವಿಬ್ಬರು ಯಾವುದೇ ವಿಚಾರಕ್ಕೆ ಲಾಸ್ಟ್ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಜಗಳ ಆಡಿ ನೀನು ಬೇಡ ಅಂತ ಅಂದು ನೀವು ಅವ್ರು ಬೇಡ ಅಂತ ಅಂದು ನಿಮ್ಮಿಬ್ಬರು ಮಧ್ಯ ಒಂದು ಫೈಟ್ ಆಗಿ ನೀವು ಹಾರ್ಶ್ ಆಗಿ ಮಾತಾಡಿ ನಿಮ್ಮನ್ನು ನೀವು ಒಂದು ಬೌಂಡ್ರಿ ಹಾಕ್ಕೊಂಡು ನೀವು ಬೇರೆಯವ್ರನ್ನೂ ಇಷ್ಟಪಡದೆ ಅವರು ನಿಮ್ಮನ್ನ ಹತ್ರಕ್ಕೆ ಬರದೇ ಇರೋನು ಮಾಡ್ಕೊಳ್ದೆ ನಿಮ್ಮದೇ ಆದಂಥ ಒಂದು ಬೌಂಡ್ರಿಯಲ್ಲಿ ನೀವು ಇರೋದ್ರಿಂದ ಈ ಪರ್ಸನ್ ಲೈಫಲ್ಲಿ ಒಂಥರ ನೀವು ಅವ್ರಿಗೆ ಒಂದು ಫ್ಯಾಮಿಲಿ, ಯು ಆರ್ ದ ರೈಟ್ ಪರ್ಸನ್, ಯು ಆರ್ ದ ರೈಟ್ ಚಾಯ್ಸ್. ಅವರ ಹ್ಯಾಪಿನೆಸ್, ಅವರ ಒಂದು ಫುಲ್ಫಿಲ್ಮೆಂಟ್ ಆಗಿರ್ಬೋದು, ಜೀವನದ ಒಂದು ಖುಷಿ ಸಂತೋಷ ನೆಮ್ಮದಿ ಇದೆಲ್ಲ ನೀವು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ಬಟ್ ಇಷ್ಟೆಲ್ಲ ಫೀಲ್ ಮಾಡೋ ಪರ್ಸನ್ನು ಅಟ್ ದ ಎಂಡ್ ಆಫ್ ದ ಡೇ ಅವ್ರಿಗೆ ಗೌರವ ಅನ್ನೋದೇ ಇಂಪಾರ್ಟೆಂಟು. ಪ್ರೀತಿನ ರೆಸ್ಪೆಕ್ಟಾ ಅಂತ ನೋಡಿದಾಗ ಅವ್ರಿಗೆ ಅವರ ರೆಸ್ಪೆಕ್ಟ್, ಅವರ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಈ ಒಂದು ಸಮಾಜ ಕೊಡ್ತಾ ಇರೋವಂತಹ ಒಂದು ಡಿಗ್ನಿಟಿ ಅಷ್ಟನ್ನು ಆ ಪರ್ಸನ್ ಕ್ಯಾರಿ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಅನ್ನುವಂಥದ್ದು ಕಾಣಿಸ್ತಿದೆ. ಓಕೆ, ಸೊ ಟ್ಯಾರೋ ಅಲ್ಲಿ ಇಷ್ಟು ಮೆಸೇಜಸ್ ಬರ್ತಿದೆ, ಆದರೆ ಅವರ ರಿಯಲ್ ಫೀಲಿಂಗ್, ಕರೆಂಟ್ ಫೀಲಿಂಗ್ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರಾ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಒಂದು ವೈಬ್ರೇಷನ್ ಅಂತ ಬರ್ತಿದೆ. ದೇರ್ ಇಸ್ ಸಮಥಿಂಗ್ ದಟ್ ಕನೆಕ್ಟ್ಸ್ ಅಸ್ ಆಲ್ ದ ಟೈಮ್. ಓಕೆ, ಈ ಕಾರ್ಡ್ ಬಂತು ಅಂತ ಅಂದರೆ ಆ ಪರ್ಸನ್ ನಿಮ್ಮಿಂದ ದೂರ ಹೋಗಿಲ್ಲ ಅಂತ ಅರ್ಥ. ಯಾವಾಗಲೂ ನೆನಪಿಸ್ಕೊಳ್ತಿರ್ತಾರೆ. ನೀವಿಬ್ಬರು ಒಂಥರ ಈ ಕಾರ್ಮಿಕ್ ಪಾರ್ಟ್ನರ್ಸ್ ಥರ ಹಿಂದಿನ ಜನ್ಮದಿಂದಾನೇ ಬಂದ್ಬಿಟ್ಟಿರ್ತೀರ. ಹಿಂದಿನ ಜನ್ಮದ್ರಲ್ಲೇ ಒಂದು ಸೋಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಆ ಒಂದು ಸೋಲ್ ಕಾಂಟ್ರಾಕ್ಟಿಂದ ಇಬ್ಬರು ಬಂದಿರ್ತೀರ, ಕನೆಕ್ಟ್ ಆಗಿರ್ತೀರ. ಎಷ್ಟೇ ದೂರ ಹೋಗಿ ಆ ಕಾರ್ಮಿಕ್ ರಿಲೇಷನ್ಶಿಪ್ ಕಟ್ ಆದರೂ ಕೂಡ ಆ ಸೋಲ್ ಕಾಂಟ್ರಾಕ್ಟ್ ಏನಿರುತ್ತೆ ಅದು ಎಂಡ್ ಆದರೂ ಈ ಪರ್ಸನ್ ನಿಮ್ಮನ್ನ ನೆನಪಿಸ್ಕೊಳ್ತಿರ್ತಾರೆ ಅಥವಾ ಈ ಪರ್ಸನ್ ನಿಮ್ಮ ಜೊತೆ ಟಚ್ಚಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾರೆ. ಬಿಕಾಸ್ ಆ ಒಂದು ಕನೆಕ್ಷನ್ ಏನಿರುತ್ತೆ ನೀವು ಈ ಪ್ರೆಸೆಂಟ್ ಲೈಫಲ್ಲಿ ಮಾಡ್ಕೊಂಡಿರೋದಲ್ಲ. ಆ ಒಂದು ವೈಬ್ರೇಷನ್, ಆ ಒಂದು ಕನೆಕ್ಷನ್, ಆ ಒಂದು ಫೀಲ್ ಇದು ನಿಮಗೆ ಪಾಸ್ಟ್ ಲೈಫಿಂದನೇ ಬಂದಿರೋದ್ರಿಂದ ನೀವೆಷ್ಟೇ ದೂರ ಹೋಗಿ ಆ ಪರ್ಸನ್ ನಿಮ್ಮಿಂದ ಎಷ್ಟೇ ದೂರ ಹೋಗಲಿ ನೀವಿಬ್ಬರು ಮತ್ತೆ ಎಲ್ಲೋ ಒಂದು ಕಡೆ ಮತ್ತೆ ಕನೆಕ್ಟ್ ಆಗೇ ಆಗ್ತೀರ. ಬಿಕಾಸ್ ಕಾರ್ಮಿಕ್ ಕನೆಕ್ಷನ್ ಅಂತ ಅಂದಾಗ ಒಂದು ಗುಡ್ ಬೈ ಅಂತ ಹೇಳೋದು ಗುಡ್ ಆಗೇ ಇರಬೇಕು, ಬ್ಯಾಡ್ ಆಗೇ ಇರಬೇಕು ಅಂತ ಅಲ್ಲ. ಯಾವತ್ತೂ ಮತ್ತೆ ಕನೆಕ್ಟ್ ಆಗುತ್ತೆ ಆ ರಿಲೇಷನ್ಶಿಪ್. ಯಾವತ್ತೂ ಮತ್ತೆ ಅದರಿಂದ ನಿಮಗೆ ಹರ್ಟು ಕೂಡ ಆಗ್ಬೋದು, ಅದರಿಂದ ನಿಮಗೆ ಪಾಸಿಟಿವ್ನೆಸ್ಸು ಕೂಡ ಸಿಗ್ಬೋದು. ಆದರೆ ಈ ಪರ್ಸನ್ಗೆ ಆ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ, ನಿಮ್ಮನ್ನು ಮತ್ತೆ ಕನೆಕ್ಟ್ ಆಗಬೇಕು, ಮತ್ತೆ ಮಾತಾಡಿಸ್ಬೇಕು ಅಂತ. ಆದರೆ ನಿಮ್ಗೆ ಈ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಬೇಕಾ ಬೇಡವಾ ಅನ್ನೋದು ಅದು ನಿಮ್ಮ ಕೈಯಲ್ಲಿದೆ. ಓಕೆ, ಸೊ ಅವ್ರಿಗೆ ಈಗಲೂ ಅನ್ನಿಸ್ತಾ ಇದೆ ನಿಮ್ಮ ಹತ್ರ ಮಾತಾಡಿಸ್ಬೇಕು. ಯಾಕೆ ಅಂದರೆ ಏನೋ ಸಮಥಿಂಗ್ ನಿಮ್ಮಿಂದ ಅವ್ರಿಗೆ ಒಂದು ಕನೆಕ್ಷನ್ ಅನ್ನುವಂಥದ್ದು ಸಿಕ್ಕಿದೆ, ಆ ಫೀಲ್ ಸಿಗ್ತಾ ಇದೆ. ಬೇರೆಯವ್ರು ಯಾರೂ ಕೊಡದೇ ಇರೋವಂಥ ಪ್ರೀತಿನ ನೀವು ಕೊಟ್ಟಿದ್ದೀರಾ ಅನ್ನೋ ಫೀಲ್ ಆ ಪರ್ಸನ್ಗೆ ಆಗುತ್ತೆ. ನೀವು ಎಷ್ಟೇ ಜಗಳ ಆಡಿದ್ರು ಕೂಡ ಸಪೋರ್ಟ್, ಐ ಆಮ್ ಆಲ್ವೇಸ್ ವಿತ್ ಯು ಇನ್ ಯುವರ್ ಡಿಫಿಕಲ್ಟ್ ಟೈಮ್. ಅಂದರೆ ಈ ಪರ್ಸನ್ ಅಂದ್ರೆ ನಿಮ್ಮ ಕಷ್ಟ ಸುಖದ್ರಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾರೆ. ನೀವೇನಾದರೂ ಕಷ್ಟಪಡ್ತಿದ್ರೆ ಆ ಪರ್ಸನ್ಗೆ ನೋಡೋದಕ್ಕಾಗಲ್ಲ, ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರೆ. ಅಥವಾ ಯಾರ ಹತ್ರನೋ ಹೋಗ್ಬಿಟ್ಟು ಅವ್ರು ಈ ಥರ ಕಷ್ಟದ್ರಲ್ಲಿ ಇದ್ದಾರೆ ಅವ್ರಿಗೆ ಸಹಾಯ ಮಾಡು ಅಂತ ಅಂದ್ಬಿಟ್ಟು ಹೇಳಾದರೂ ಹೋಗೋ ಅಂತ ಮನಸ್ಥಿತಿ ಇರೋವಂಥ ಪರ್ಸನ್ ಇವರು. ಸೊ ಸಪೋರ್ಟ್ ಮಾಡಬೇಕು, ಯಾವಾಗಲೂ ನಿಮ್ಮ ಎದುಲಿಗೆ ಎದುಲಾಗಿರಬೇಕು, ನಿಮ್ಮ ಜೊತೆ ಆ ಪರ್ಸನ್ ಇರಬೇಕು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾರೆ. ಸೊ ನೀವು ಕಷ್ಟ ಅಂತ ಅಂದಾಗ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫ್ಗೆ ಯಾವುದೋ ಒಂದು ರೂಪದಲ್ಲಾದರೂ ಯಾವುದೋ ಒಂದು ವ್ಯಕ್ತಿಯಿಂದ ಆದರೂ ಸಹಾಯಕ್ಕೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಬರ್ತಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಇಟ್ಸ್ ಅ
ವೆರಿ ಗುಡ್ ಕಾರ್ಡ್. ಆ್ಯಂಡ್ ಆ ಪರ್ಸನ್ಗೆ ಎಕ್ಸ್ಪೆಕ್ಟೇಷನ್ ಕೂಡ ಇದೆ, ನೀವು ಮೇಲ್ ಬಿದ್ದು ಮಾತಾಡಿಸ್ಬೇಕು, ನೀವು ಅವ್ರಿಗೆ ಮೆಸೇಜ್ ಮಾಡ್ತಿರ್ಬೇಕು, ನೀವು ಅವ್ರಿಗೆ ಕಾಲ್ ಮಾಡ್ತಿರ್ಬೇಕು, ಈ ಥರ ಆ ಪರ್ಸನ್ಗೆ ಯಾವಾಗಲೂ ಇದೆ. ಅಂದರೆ ಅವರ ರಿಲೇಷನ್ಶಿಪ್ ಯಾವ ಥರ ಅಂತ ಅಂದರೆ ಮೇಲ್ನೋಟಕ್ಕೆ ಮಾತ್ರ ಆ ಪರ್ಸನ್ ಏನೂ ನೀನು ಅಲ್ವೇ ಅಲ್ಲ ಅನ್ನೋ ಥರ ಇರ್ಬೋದು, ಬಟ್ ಇನ್ಸೈಡ್ ಆ ಪರ್ಸನ್ ನಿಮ್ಮನ್ನ ತುಂಬ ವೆಯ್ಟ್ ಮಾಡ್ತಿರ್ತಾರೆ. ನೀವೇನಾದರೂ ಒಂದ್ಸರಿ ಕಾಲ್ ಮಾಡಿದರೆ, ಮೆಸೇಜ್ ಮಾಡಿದರೆ ಅವ್ರು ಇರಿಟೇಟ್ ಆಗಲ್ಲ, ಅವ್ರಿಗೆ ಏನೋ ಖುಷಿ ಆಗುತ್ತೆ, ಓ ಈ ಪರ್ಸನ್ ಇನ್ನೂ ನನ್ನನ್ನು ನೆನಪಿಸ್ಕೊಳ್ತಿದ್ದಾರೆ, ನನ್ನ ಜೊತೆ ಅವರು ಮಾತಾಡಬೇಕು ಅಂತ ಅನ್ಕೊಳ್ತಿದ್ದಾರೆ ಅಂದರೆ ಅವ್ರಿಗೆ ಇನ್ನೂ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ, ಈ ಥರದ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಆ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಟುಗೆದರ್ನೆಸ್ ಅಂತ ಬರ್ತಿದೆ, ಅಂದರೆ ಆ ಪರ್ಸನ್ ನಿಮ್ಮ ಹತ್ರ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು, ನೀವಿಬ್ಬರು ಜೊತೆಯಾಗಿರಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಮೈಲ್ ಸ್ಟೋನ್ ಅಂತ ಅಂದರೆ ನೀವಿಬ್ಬರು ಎಷ್ಟೇ ದೂರ ಇರಿ, ನಿಮ್ಮ ರಿಲೇಷನ್ಶಿಪ್ಪು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ತಿಳ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಎಷ್ಟೇ ನೀವಿಬ್ಬರು ದೂರ ಆಗಿದ್ರೂ ಅಟ್ ದ ಎಂಡ್ ಈ ಪರ್ಸನ್ ಫೀಲ್ ಮಾಡೋದು ಯು ಆರ್ ದ ಬೆಸ್ಟ್ ಪರ್ಸನ್, ಯು ಆರ್ ದ ಬೆಸ್ಟ್ ಲವರ್. ನೀವು ಅವರ ಎಕ್ಸ್ ಆಗಿರಿ ಅಥವಾ ಅವರ ವೈಫ್ ಹಸ್ಬೆಂಡ್ ಅಥವಾ ಎಕ್ಸ್ ವೈಫ್ ಹಸ್ಬೆಂಡ್, ಏನೇ ರಿಲೇಷನ್ಶಿಪ್ ಆಗಿರಲಿ, ಆ ಪರ್ಸನ್ ಯಾವತ್ತಿದ್ರೂ ನಿಮ್ಮ ಮೇಲೆ ಅವರು ಕೊಟ್ಟಂತಹ ರೆಸ್ಪೆಕ್ಟ್ ಅಥವಾ ಅವ್ರು ಕೊಟ್ಟಂತಹ ಫೀಲಿಂಗ್ಸ್ ಆ ಪರ್ಸನ್ಗೆ ಯಾವಾಗಲೂ ಅನಿಸುತ್ತೆ ದಟ್ ಈಸ್ ದ ಮೋಸ್ಟ್ ಬೆಸ್ಟ್ ಥಿಂಗ್ ಹ್ಯಾಪನ್ ಇನ್ ಮೈ ಲೈಫ್ ಅಂತ ಅಂದ್ಬಿಟ್ಟು. ಸೊ ಈ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಎಷ್ಟು ಫೈಟ್ ಮಾಡಿದಿರೋ, ಎಷ್ಟು ಜಗಳ ಆಡಿದಿರೋ, ಅಥವಾ ಎಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿದ್ದೀರೋ, ಆದರೂ ಯಾವತ್ತಿದ್ರೂ ಆ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಫೀಲಿಂಗ್ ಅನ್ನೋವಂಥದ್ದು ಇದ್ದೇ ಇರುತ್ತೆ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಒಂದು ಕಾರ್ಡ್ ತೊಗೊಳ್ತೀನಿ, ಮ್ಯಾರೇಜ್ ಅಂತ ಬರ್ತಾ ಇದೆ. ಸೊ ಐ ಡೋಂಟ್ ನೋ, ನೀವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಮ್ಯಾರೇಜ್ ಆಗಬೇಕು ಅಂತ ಅಂದ್ಕೊಂಡಿದ್ರೋ ಅಥವಾ ಮ್ಯಾರೇಜ್ ಸ್ಟೇಟಲ್ಲಿ ಇದ್ರೋ, ಐ ಆಮ್ ನಾಟ್ ಶ್ಯೂರ್, ಬಟ್ ಇಲ್ಲೂ ಟುಗೆದರ್ನೆಸ್ ಇದೆ, ಇಲ್ಲೂ ಲೆಟ್ಸ್ ಬಿ ಟುಗೆದರ್ ಫಾರ್ ಎವರ್ ಅಂತ ಬರ್ತಿದೆ. ಸೊ ಇಟ್ಸ್ ಅ ಕಾರ್ಡ್ ಲೈಕ್ ಅವರು ಮೇಲ್ನೋಟಕ್ಕೆ ಇರೋ ಹಾಗೆ ಅವರ ಮನಸ್ಸು ಇಲ್ಲ, ಅವ್ರಿಗೆ ಒಂದು ಚಾನ್ಸ್ ಬೇಕು ನಿಮ್ಮಿಂದ, ಅಥವಾ ಅವ್ರಿಗೆ ಒಂದು ಟೈಮ್ ಬೇಕು, ಆ ಟೈಮ್ ನೀವು ಕೊಡಬೇಕಾಗಿದೆ, ಅಥವಾ ಅವ್ರನ್ನ ತುಂಬ ಮೇಲ್ಬಿದ್ದು ಮಾತಾಡಿಸ್ತೇನೆ, ಸ್ವಲ್ಪ ಅವ್ರಿಗೆ ಆದಂತಹ ಒಂದು ಗ್ಯಾಪ್ ಕೊಡಿ, ಸೊ ದಟ್ ಅವ್ರಿಗೆ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ. ಯಾಕೆ ಅಂದರೆ ಆ ಪರ್ಸನ್, ಇಲ್ಲಾಂದರೆ ನಿಮ್ಮಿಬ್ರಿಗೆ ಆಲ್ರೆಡಿ ಮದುವೆ ಆಗಿ ಏನಾದರೂ ಡಿಸ್ಟರ್ಬ್ ಆಗೋಗಿದ್ರೆ ಆ ಪರ್ಸನ್ ಮತ್ತೆ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇಲ್ಲ ನೀವಿಬ್ಬರು ಮದುವೆ ಆಗಿಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ರಿ, ಆದರೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರು ಮತ್ತೆ ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ನೀವು ನೋಡಿ 4 ಆಫ್ ವಾಂಡ್ಸ್ ಇದೆ, ಇಲ್ಲಿ ಮ್ಯಾರೇಜ್ ಕಾರ್ಡ್ ಇದೆ, ಎರಡೂ ಒಟ್ಟೊಟ್ಟಿಗೆ ಅಲೈನ್ ಆಗ್ತಾ ಇದೆ. ಸೊ ಇದರ ಅರ್ಥ ಬಂದು ಈ ಪರ್ಸನ್ ಮತ್ತೆ ರಿಲೇಷನ್ಶಿಪ್ನ ಸ್ಟೇಬಲ್ ಆಗಿ ಸ್ಟಾರ್ಟ್ ಮಾಡಬೇಕು, ಮತ್ತೆ ರೀಯೂನಿಯನ್ ಆಗಬೇಕು. ಅವ್ರು ನಿಮ್ಮಿಂದ ದೂರ ಹೋಗಿರ್ಬೋದು, ಬಟ್ ಸ್ಟಿಲ್ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗಿಲ್ಲ, ಅಲ್ಲಿ ಇನ್ನೂ ಫೀಲಿಂಗ್ಸ್ ಇದೆ, ಆ ಫೀಲಿಂಗ್ಸ್ ಮತ್ತೆ ಗ್ರೋ ಆಗ್ತಾ ಇದೆ. ಆ ಗ್ರೋ ಆಗೋ ಫೀಲಿಂಗ್ಸ್ನ ನಿಮಗೆ ಅದು ಬೇಕಾ ಬೇಡವಾ ಅನ್ನೋದು ನಿಮ್ಮ ಪರ್ಸ್ನಲ್ ಚಾಯ್ಸ್. ಯಾಕೆಂದರೆ ಆ ಪರ್ಸನ್ನು ಫ್ಲಕ್ಚುಯೇಟಿಂಗ್ ಮೈಂಡ್, ಒಂದು ಸರಿ ಇದ್ದಲ್ಲಿ ಇನ್ನೊಂದು ಸರಿ ಇಲ್ಲದೆ ಇರೋದ್ರಿಂದ ಇವತ್ತು ಆ ಪರ್ಸನ್ಗೆ ನೀವು ಬೇಕು, ನಾಳೆ ಬೇಡ, ಈ ಥರ ಇದ್ದಾಗ ನೀವು ಆ ಮೈಂಡ್ಸೆಟ್ಟನ್ನು ಹೇಗೆ ಚೇಂಜ್ ಮಾಡ್ಕೊಳ್ತೀರಾ ಅದು ನಿಮ್ಮ ಕೈಯಲ್ಲಿರುತ್ತೆ. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ನನಗೆ ಕಾಣಿಸಿರುವಂತಹ ರಾಶಿಗಳು ತುಂಬ ಬಂದು ಮೇಷರಾಶಿ, ಕುಂಭರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಓಕೆ, ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 7, 16, 25, 5, 14, 23, 22, 31 ಆ್ಯಂಡ್ 11. ಓಕೆ, ಸೊ ಅವರ ಇನ್ಷಿಯಲ್ ಬಂದು ALEIOMKSG ಆಗಿರುತ್ತೆ. ಸೊ ನೋಡೋಣ ಒಂದು ಇವತ್ತು ಗೈಡೆನ್ಸ್ ಕಾರ್ಡ್ ಏನಿದೆ, ಏನಾದರೂ ಯೂನಿವರ್ಸ್, ಏಂಜಲ್ಸ್, ಅಥವಾ ನೀವು ನಂಬಿರೋ ದೇವರು, ಅಥವಾ ಎನಿವನ್ ನಿಮಗೆ ಗೈಡೆನ್ಸ್ ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ, ನಿಮ್ಮ ಸಿಚುವೇಶನ್ಗೆ ಗೈಡೆನ್ಸ್ ಏನು, ಅದು ಯಾರಾದರೂ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಅಥವಾ ಇನ್ ಕಾಂಟ್ಯಾಕ್ಟ್, ಅಥವಾ ಭಯ ಇದೆ, ರಿಲೇಷನ್ಶಿಪ್ ಬಗ್ಗೆ ಏನೂ ಅರ್ಥ ಆಗ್ತಿಲ್ಲ ಅಂತ ಅಂದರೆ ಒಂದು ಎಸ್ ಅಂತ ಬರ್ತಿದೆ. ಓಕೆ, ನಾನು ಅಷ್ಟೊತ್ತು ಕಾರ್ಡ್ ಶಫಲ್ ಮಾಡಿದೆ, ಒಂದು ಕಾರ್ಡ್ ಡೈರೆಕ್ಟಾಗಿ ಬಿದ್ದಿದೆ, ಇಟ್ಸ್ ಅ ಡೈರೆಕ್ಟ್ ಎಸ್. ನೀವು ಏನೇ ಕೇಳಿ, ಏನೇ ಕ್ವಶನ್ ಅಂದ್ಕೊಳ್ಳಿ, ಅಥವಾ ಏನೇ ಭಯ ಇರಲಿ, ಒಂದು ಎಸ್ ಕಾರ್ಡ್ ಬಂದಿದೆ. ಆ ಎಸ್ ಕಾರ್ಡ್ ಅಂತ ಅಂದರೆ ನೀವು ಈ ಪರ್ಸನ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅದನ್ನು ನಿಜ ಅಂತ ಆದರೂ ತೊಗೋಬೋದು, ಅಥವಾ ಈ ರೀಡಿಂಗಲ್ಲಿ ಇಷ್ಟು
ಪಾಸಿಟಿವ್ ಬಂದಮೇಲೆ ಅದು ಕೂಡ ನೀವು ಅಂದ್ಕೊಂಡಿದ್ದು ಆಗುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್. ಬಟ್ ಹೋಪ್ನ ಬಿಡಬೇಡ ಅನ್ನೋವಂಥದ್ದು. ನಿಮಗೆ ಒಂದು ಭರವಸೆ ಇದೆಯಲ್ಲ, ಈ ರಿಲೇಷನ್ಶಿಪ್ ಯಾವತ್ತೋ ಸರಿ ಹೋಗುತ್ತೆ, ಈ ವ್ಯಕ್ತಿ ಯಾವತ್ತೋ ಬರ್ತಾರೆ ಅನ್ನೋ ಒಂದು ಹೋಪ್ ಮೇಲೆ ನೀವು ಈ ಒಂದು ರೀಡಿಂಗ್ನ ನೋಡ್ತಿರ್ತೀರಲ್ಲ, ಅದು ನಿಜ ಅಂತ ಅಂದ್ಬಿಟ್ಟು ಅರ್ಥ. ಓಕೆ, ಸೊ ಇಟ್ಸ್ ಅ ಡೈರೆಕ್ಟ್ ಎಸ್ ಕಾರ್ಡ್. ನೀವು ಯಾವುದೇ ಕ್ವಶನ್ನ ತಲೆಯಲ್ಲಿ ಇಟ್ಕೊಂಡಿದ್ರು ಕೂಡ ಅದಕ್ಕೆ ಎಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾಕೆಂದರೆ ಹೋಪ್ನ ಬಿಡಬೇಡಿ, ನಿಮ್ಮ ಭರವಸೆನ ನೀವು ಬಿಡಬೇಡಿ ಅಂತ ಅಂದ್ಬಿಟ್ಟು ಅರ್ಥ. ಇನ್ನೊಂದು ಲಾಸ್ಟ್ ಒನ್ ಕಾರ್ಡ್ ತೊಗೊಳ್ತೀನಿ. ಓಕೆ, ಆಪರ್ಚುನಿಟಿ. ಓಕೆ, ಇಟ್ಸ್ ಅ ವೆರಿ ನೈಸ್ ಕಾರ್ಡ್. ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್, ಒಂದು ನ್ಯೂ ಆಪರ್ಚುನಿಟಿ ಅಥವಾ ಒಂದು ರಿನ್ಯೂವಲ್ ಆಗ್ತಾ ಇದೆ, ಒಂದು ರೀ ಎಂಟ್ರಿ ಅಥವಾ ರೀಮಾಡ್ಲಿಂಗ್ ಅಥವಾ ಏನೇ ಒಂದು ಎಂಡ್ ಆಗಿತ್ತು, ಅಥವಾ ಕೆರಿಯರಲ್ಲಾಗಿರಲಿ, ಬಿಸ್ನೆಸ್ಸಲ್ಲಾಗಿರಲಿ, ರಿಲೇಷನ್ಶಿಪ್ಪಲ್ಲಾಗಿರಲಿ, ಯಾವುದ್ರಲ್ಲೇ ಪ್ರಾಬ್ಲಮ್ ಇರಲಿ, ಈ ಒಂದು ಕಾರ್ಡ್ ಬಂದಾಗ ನಿಮ್ಮ ಲೈಫಲ್ಲಿ ಒಂದು ಆಪರ್ಚುನಿಟಿ ಅನ್ನೋದು ಬರ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಬರ್ತಾ ಇದೆ. ಒಬ್ಬ ನ್ಯೂ ವ್ಯಕ್ತಿ ಆದರೂ ಬರ್ಬೋದು, ಅಥವಾ ಇರೋವಂಥ ವ್ಯಕ್ತಿನೇ ಮತ್ತೆ ಲೈಫಲ್ಲಿ ರೀಸ್ಟಾರ್ಟ್ ಆಗ್ಬೋದು, ರಿಲೇಷನ್ಶಿಪ್ ರಿನ್ಯೂವಲ್ ಆಗಬಹುದು. ಸೊ ಈ ಥರ ಕಾಣಿಸ್ತಾ ಇದೆ. ಸೊ ಗೈಡೆನ್ಸ್ ಕಾರ್ಡ್ ನೋಡೋಣ ಅಂತ ಅಂದರೆ ಇಟ್ ಶೋಸ್ ದಟ್ ಡೈರೆಕ್ಟ್ ಎಸ್ ಆರ್ ನೋ ಥರ ಬರ್ತಾ ಇದೆ. ಸೊ ಒಂದು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಪರ್ಸ್ನಲ್ ಸಜೆಷನ್ ಅಂತ ಅಂದರೆ ಯಾವತ್ತೂ ಕೂಡ ರಿಲೇಷನ್ಶಿಪ್ಪಲ್ಲಿ ಮೇಲ್ ಬಿದ್ದು ಮಾತಾಡ್ಸೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ನೀವು ಮೇಲ್ ಬಿದ್ದು ಮಾತಾಡಿಸಿದಷ್ಟು ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಲ್ಲ. ಅದೇ ನೀವು ಯಾವತ್ತೂ ಸ್ವಲ್ಪ ಸೈಲೆಂಟಾಗಿ ನಿಮ್ಮ ಕೆಲಸನ ನೀವು ನೋಡ್ಕೊಳ್ತಾ ಇರಬೇಕಾದ್ರೆ ಅವ್ರಿಗೆ ನಿಮ್ಮ ಫೀಲಿಂಗ್ಸ್ ಏನು ಅಂತ ಗೊತ್ತಾಗುತ್ತೆ. ಅವರು ಇಗ್ನೋರ್ ಮಾಡ್ತಿದ್ದಾಗ ನೀವು ಸೇಮ್ ಇಗ್ನೋರೆನ್ಸ್ ಮಾಡಿದಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಆಗೋದಕ್ಕೆ ಟೈಮ್ ಸಿಕ್ಕುತ್ತೆ. ಅದೇ ನೀವು ಮೇಲ್ ಬಿದ್ದು ಮಾತಾಡಿಸಿದಾಗ ನಿಮ್ಮ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಯಾವತ್ತಿದ್ರೂ ಅರ್ಥ ಆಗಲ್ಲ. ಸೊ ನಿಮಗೆ ಇಗ್ನೋರೆನ್ಸೇ ಮಂತ್ರ ಇಲ್ಲಿ. ಅವ್ರು ಇಗ್ನೋರ್ ಮಾಡ್ತಿದಾರ, ಗಿವ್ ಇಟ್ ಬ್ಯಾಕ್. ಓಕೆ, ಅಂಡ್ ಅಂದ್ಬಿಟ್ಟು ನೀವು ಸಫರ್ ಮಾಡಬೇಕು ಅಂತ ಇಲ್ಲೇನೂ ಇಲ್ಲ. ಓಕೆ, ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮ್ಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ದು, ಕನೆಕ್ಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.